ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋವನ್ನು ನನ್ನ ಕನ್ನಡ ಫ್ರೆಂಡ್ಸ್ಗೋಸ್ಕರ ನಾನು ಡೆಡಿಕೇಟ್ ಮಾಡ್ತಿದ್ದೀನಿ. ಈ ವಿಡಿಯೋ ಮೂಲಕ ಮಾಸ್ಕ್ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೇನೆ. ಹಾಗೆಯೇ ಇದನ್ನು ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ನೀವು ನೋಡಬೇಕು, ಅಂದರೆ ಮಾತ್ರ ನಿಮಗೆ ಹೇಗೆ ಮಾಡಬೇಕೆಂಬ ಐಡಿಯಾ ಕರೆಕ್ಟಾಗಿ ಬರ್ತದೆ. ಸೊ ನಾವು ವಿಡಿಯೋಗೆ ಹೋಗುವ. ಫಸ್ಟ್ ನೀವೊಂದು ಸ್ಟಾರ್ ತಯಾರಿಸಬೇಕಾಗ್ತದೆ. ಸೊ ಒಂದು ಶೀಟ್ ತೆಗೆದು ಅದರಲ್ಲಿ 17 ಸೆಂಟಿಮೀಟರ್ ಮಾರ್ಕ್ ಮಾಡಿ ಲೈನ್ ಎಳೆಯಬೇಕು. ನಂತರ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ 16 ಸೆಂಟಿಮೀಟರ್ ಲೈನನ್ನು ಎಳೆಯಬೇಕು. ನಂತರ ಸ್ಕ್ರೀನಲ್ಲಿ ಕಾಣುವ ಹಾಗೆ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡಬೇಕು. ಈಗ ನಮ್ಮ ಬಾಕ್ಸ್ ರೆಡಿ ಆಗಿದೆ. ಇವಾಗ ಬೇಸಲ್ಲಿ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ 4.5 ಸೆಂಟಿಮೀಟರ್ ಮಾರ್ಕ್ ಮಾಡಿದ ಮೇಲೆ ಸ್ಕ್ರೀನಲ್ಲಿ ಕಾಣುವ ಹಾಗೆ 6 ಸೆಂಟಿಮೀಟರ್ ಉದ್ದಕ್ಕೆ ಮಾರ್ಕ್ ಮಾಡಿ ಆ ಮಾರ್ಕ್ನಿಂದ 4.5 ಸೆಂಟಿಮೀಟರ್ ಲೈನನ್ನು ಎಳೆಯಬೇಕು. ಅದಾದ ಮೇಲೆ ಟಾಪಿಂದ 3 ಸೆಂಟಿಮೀಟರ್ ಮಾರ್ಕ್ ಮಾಡಬೇಕು. ಮೊದಲು ಮಾರ್ಕ್ ಮಾಡಿದ 4.5 ಸೆಂಟಿಮೀಟರಿಂದ ಸ್ಕ್ರೀನಲ್ಲಿ ಕಾಣುವ ಹಾಗೆ ಜಾಯಿಂಟ್ ಮಾಡಬೇಕು. ಲೆಫ್ಟ್ ಸೈಡಲ್ಲಿ 3 ಸೆಂಟಿಮೀಟರ್ ಮಾರ್ಕ್ ಮಾಡಿದನ್ನು ಡೈರೆಕ್ಟ್ ಜಾಯಿಂಟ್ ಮಾಡಬೇಕು. ಬಟ್ ರೈಟ್ ಸೈಡಲ್ಲಿ 3 ಸೆಂಟಿಮೀಟರ್ ಮಾರ್ಕ್ ಮಾಡಿದಲ್ಲಿಂದ 3.5 ಸೆಂಟಿಮೀಟರ್ ಮಾರ್ಕ್ ಮಾಡಿ ಅಲ್ಲಿಂದ ಸ್ಕ್ರೀನಲ್ಲಿ ಕಾಣುವ ಹಾಗೆ 2 ಸೆಂಟಿಮೀಟರ್ ಲೈನ್ ಎಳೆಯಬೇಕು. ನಂತರ ಅಲ್ಲಿ ನಾವು ಕರ್ವ್ ಅನ್ನು ಬಿಡಿಸಬೇಕು. ಹಾಗೆ 2 ಸೆಂಟಿಮೀಟರ್ ಮಾರ್ಕ್ ಮಾಡಿದಲ್ಲಿಂದ ಸೈಡ್ ಲೈನ್ ಹಾಕಬೇಕು. ನಂತರ ಟಾಪ್ ಅಲ್ಲಿ ಸೆಂಟರ್ ಮಾರ್ಕ್ ಮಾಡಿ ಒಂದು ಕರ್ವ್ ಬಿಡಿಸಬೇಕು. ನೋಡಿ, ಇವಾಗ ನಮ್ಮ ಚಾರ್ಟ್ ರೆಡಿ ಆಗಿದೆ. ಇದನ್ನೊಂದು ಕಟ್ ಮಾಡಿಕೊಡುವ. ಹೀಗೆ ನಾವು ಚಾರ್ಟ್ ಮಾಡಿ ಇಟ್ಟುಕೊಳ್ಳೋದರ ಯೂಸ್ ಏನಂದರೆ, ಪ್ರತಿ ಸರ್ತಿ ನಾವು ಮಾಸ್ಕ್ ಮಾಡುವಾಗ ಅಳತೆ ತೆಗೆದು ಮಾಡಬೇಕಂತಿಲ್ಲ. ಇದೇ ಚಾರ್ಟನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟ್ ಕಟ್ ಮಾಡ್ಬೋದು. ಇದರಲ್ಲಿ 1.5 ಸೆಂಟಿಮೀಟರ್ ಸ್ಟಿಚ್ ಮಾಡಿದ ಮೇಲೆ ಫೋಲ್ಡ್ ಮಾಡಲಿಕ್ಕೆ ಬಿಟ್ಟಿದ್ದೀನಿ. ಹಾಗೆಯೇ 1/2 ಸೆಂಟಿಮೀಟರ್ ಸ್ಟಿಚ್ ಮಾಡಲಿಕ್ಕೆ ಮಾರ್ಕ್ ಮಾಡಿದ್ದೀನಿ. ಇವಾಗ 40 ಕ್ರಾಸ್ 20 ಸೆಂಟಿಮೀಟರ್ ಕ್ಲಾತನ್ನು ತೆಗೆದು ಅದನ್ನು ಮಡಚಿಡಬೇಕು. ಅದರ ಮೇಲೆ ನಾವು ಮಾಡಿದ ಚಾರ್ಟನ್ನು ಪ್ಲೇಸ್ ಮಾಡಿ ಸ್ಟಿಚ್ ತೆಗಿಬೇಕು. ಈಗ ಬ್ಯಾಕ್ ಪೀಸನ್ನು ಕೂಡ ಹಾಗೆಯೇ ತೆಗೆದು ಇಡಬೇಕು. ಒಂದು ಮಾಸ್ಕ್ ತಯಾರಿಸಲಿಕ್ಕೆ 4 ಪೀಸ್ ಬೇಕಾಗ್ತದೆ.
ಮಾರ್ಕ್ ಮಾಡಿ ಆಗಿದೆ. ಇನ್ನು ಇದನ್ನು ಕಟ್ ಮಾಡುವ. ಇವಾಗ ಇದರ ಕರ್ವ್ ಪೋರ್ಷನ್ಗೆ ಸ್ಟಿಚ್ ಕೊಡಬೇಕು. ಇಲ್ಲಿ 1/2 ಸೆಂಟಿಮೀಟರ್ ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟಿಚ್ ಕೊಡುವ ಬದಲು 1/2 ಸೆಂಟಿಮೀಟರ್ ಬಿಟ್ಟು ಮಾರ್ಕ್ ಮಾಡಿ. ಎರಡೂ ಸೈಡಲ್ಲಿ ಕೂಡ ಒಂದೇ ಥರ ಬರಲಿಕ್ಕೆ ನಾವು ಇಲ್ಲಿ ಮಾರ್ಕ್ ಮಾಡೋದು ಒಳ್ಳೆಯದು. ಸ್ಕ್ರೀನಲ್ಲಿ ಕಾಣುವ ಹಾಗೆ ಫ್ರಂಟ್ ಮತ್ತು ಬ್ಯಾಕ್ ಪೀಸನ್ನು ಮಿಡಲ್ ಪೋರ್ಷನ್ಗೆ ಕರೆಕ್ಟಾಗಿ ಹಿಡ್ಕೊಳ್ಬೇಕು. ಅದರಲ್ಲಿ ಕ್ಲಿಪ್ಸ್ ಯೂಸ್ ಮಾಡಿ ಅದನ್ನು ಅಲ್ಲೇ ಸ್ಟಿಚ್ ಮಾಡ್ಬೋದು. ಇವಾಗ ನಾವು ಮೊದಲು ಮಾರ್ಕ್ ಮಾಡಿದಲ್ಲಿ ಸ್ಟಿಚ್ ಕೊಡಬೇಕು. ಸ್ಟಿಚ್ ಕೊಡುವಾಗ ಮಿಡಲ್ ಪೋರ್ಷನ್ ಫ್ರಂಟ್ ಮತ್ತು ಬ್ಯಾಕ್ ಪೋರ್ಷನ್ದು ಸೇಮ್ ಏರಿಯಾದಲ್ಲಿ ಬರುವ ಹಾಗೆ ನೋಡಿಕೊಳ್ಬೇಕು. ಇಲ್ಲಾಂದರೆ ಅದು ಆಚೀಚಾಗ್ತದೆ, ಮಾಸ್ಕ್ ಪರ್ಫೆಕ್ಟಾಗಿ ಸಿಗೋದಿಲ್ಲ. ಒಂದು ಸೈಡ್ ಸ್ಟಿಚ್ ಕೊಟ್ಟಾಗಿದೆ. ಈಗ ನಾವು ಇನ್ನೊಂದು ಸೈಡ್ಗೆ ಸ್ಟಿಚ್ ಕೊಡಬೇಕು. ಅದಕ್ಕೆ ಮೊದಲು ನಾವು ಅದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಬೇಕು. ಇಲ್ಲಾಂದರೆ ಒಂದು ಸೈಡಲ್ಲಿ ಜಾಸ್ತಿ ಪೀಸ್ ಬರ್ತದೆ, ಇನ್ನೊಂದರಲ್ಲಿ ಕಮ್ಮಿ ಬರ್ತದೆ. ಆಗ ಅದು ಕರೆಕ್ಟಾಗಿ ನಿಲ್ಲೋದಿಲ್ಲ. ಇವಾಗ ಸ್ಕ್ರೀನಲ್ಲಿ ಕಾಣುವ ಹಾಗೆ ನಾವು ಮಾಸ್ಕನ್ನು ತಿರುಗಿಸಬೇಕು.
ಆಗ ನಾವು ಸ್ಟಿಚ್ ಮಾಡಿದ ಪೋರ್ಷನ್ ಒಳಭಾಗದಲ್ಲಿ ಬರ್ತದೆ. ಮಾಸ್ಕ್ನ ಹಾಫ್ ಪೋರ್ಷನ್ ಕಂಪ್ಲೀಟ್ ಆಗಿದೆ. ಇನ್ನು ಬೋತ್ ಸೈಡಲ್ಲಿ ನಾವು ಇಲಾಸ್ಟಿಕನ್ನು ರಿಪ್ಲೇಸ್ ಮಾಡಬೇಕು. ಅದಕ್ಕೋಸ್ಕರ ನಾವು ಎರಡು ಸೈಡಲ್ಲಿ ಮೊದಲಿಗೆ ಮಾರ್ಕ್ ಮಾಡಿದ 1.5 ಸೆಂಟಿಮೀಟರನ್ನು ಒಳಗೆ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಫೋಲ್ಡ್ ಮಾಡಿದ ಮೇಲೆ ಅದರೊಳಗೆ ನಾವು ಇಲಾಸ್ಟಿಕನ್ನು ಹಾಕಬೇಕು. ಆಗ ನಾವು ಇಲಾಸ್ಟಿಕ್ ಎರಡು ಪೀಸ್ನ ನಡುವಲ್ಲಿ ಬರ್ತದೆ, ಸೊ ನಮಗೆ ಇರಿಟೇಷನ್ಸ್ ಏನೂ ಆಗೋದಿಲ್ಲ. ಸ್ಟಿಕ್ ಹಾಕಿ ಆಗಿದೆ. ಇನ್ನು ಅದರ ಮೇಲೆ ಒಂದು ಸ್ಟಿಚನ್ನು ಕೊಡಬೇಕು ನಾವು. ಇವಾಗ ಎರಡು ಸೈಡ್ ಸ್ಟಿಚ್ ಕೊಟ್ಟಾಗಿದೆ. ಬೇಕಿದ್ದರೆ ಇನ್ನೊಂದು ಸ್ಟಿಚ್ ಕೂಡ ನಮಗೆ ಕೊಡ್ಬೋದು, ಆಗ ನಮ್ಮ ಇಲಾಸ್ಟಿಕ್ ಬೇಗ ಅಲ್ಲಿಂದ ಕಿತ್ತು ಹೋಗ್ಲಿಕ್ಕಿಲ್ಲ. ಸೊ ಫೈನಲಿ ನಮ್ಮ ಈ ಮಾಸ್ಕ್ ರೆಡಿ ಆಗಿದೆ. ಮಾರ್ಕೆಟಿಗೆ ಹೋಗಿ ದುಡ್ಡು ಕೊಟ್ಟು ನಾವು ಮಾಸ್ಕ್ಗಳನ್ನು ಪರ್ಚೇಸ್ ಮಾಡೋದಕ್ಕಿಂತ ಮನೆಯಲ್ಲಿ ಒಂದು ಸೇಮ್ ಮೆಷಿನ್ ಇದ್ದರೆ ನಮಗೆ ಮಾಡ್ಬೋದು. ಇದು ತುಂಬ ಈಸಿಯಾಗಿದೆ. ಇದು ಹಾಗೆ ನಿಮಗೆ ಬೇಕಿದ್ದರೆ ಇದರ ಮೇಲೆ ಇನ್ನೊಂದು ಸ್ಟಿಚ್ ಕೂಡ ಕೊಡ್ಬೋದು, ಆವಾಗ ಇದು ಕರೆಕ್ಟಾಗಿ ನಿಲ್ತದೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.